ಸಿದ್ದರಾಮಯ್ಯನವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಏನ್ ಮಾತುಕತೆ ನಡೆದಿದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದರು. ಅಂದು ಏನು ಮಾತುಕತೆಯಾಗಿದೆ ಎನ್ನುವುದು ಹೈಕಮಾಂಡ್ಗೆ ಗೊತ್ತು ಎಂದರು. ದಲಿತ ಸಿಎಂ ಕೂಗು ವಿಚಾರದಲ್ಲಿ ಹೈಕಮಾಂಡ್ ನಿರ್ಧರಿಸುತ್ತದೆ. ಇವಾಗ ನಮ್ಮ ಹೈಕಮಾಂಡ್ ಖರ್ಗೆ ಅವರೇ ಇದ್ದಾರೆ, ಏನ್ ಮಾಡ್ತಾರೆ ನೋಡೋಣ ಎಂದರು. ಅವತ್ತು ಮೊದಲನೇ ಸಲ ಪ್ರಮಾಣ ವಚನ ಕೊಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಹೈಕಮಾಂಡ್ನರಿಗೂ ಮತ್ತು ಮುಖ್ಯಮಂತ್ರಿಗಳು DCM ಅವ್ರಿಗೆ ಗುರ್ತಿದೆ ಏನಂತ ಹೇಳಿ ನಮಗೆ ಯಾರಿಗೂ ಗುರ್ತಿಲ್ಲ, ನಿಮಗೂ ಗುರ್ತಿಲ್ಲ. ಸೂರ್ಯ ಕಾಣೋದನ್ನು ನೀವು ಕಾಣ್ತೀರಿ, ಆದರೆ ನಮ್ಗೆ ಯಾರಿಗೂ ಗುರ್ತಿಲ್ಲ, ಅದು ಏನಾಗಿದೆ ಅನ್ನೋ ಗುರ್ತಿಲ್ಲ. ಅವತ್ತಿಂದು ಏನೈತಿ ಅದನ್ನು ಹೈಕಮಾಂಡ್ ನಡೆಸ್ತದೆ. ನಾವೆಲ್ಲ ಹೈಕಮಾಂಡನ್ನು ಸಂಪೂರ್ಣವಾಗಿ ನಂಬಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದಕ್ಕೆ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತದೆ. ಇದು ಸುಮ್ಮನೆ ಪೇಪರ್ ನ್ಯೂಸು, TV ನ್ಯೂಸು, ಅದು ಇವತ್ತು ನಿನ್ನೆದು ಕೂಡ ನಾನು ಗಮನಿಸಿದ್ದೇನೆ. ಅದು ಕೂಡ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನಾವು ಇಷ್ಟು ಹೇಳ್ಬೋದು ವಿನ ನಮಗಿನ್ನೂ ಉಳಿದಿದ್ದಲ್ಲಿ ಏನಾಗಿದೆ ಏನು ಹೋಗಿದೆ ಅಂತ ನಮಗೇನೂ ಗುರ್ತಿಲ್ಲ. ನಾವು ಇಷ್ಟೇ ಮಾಧ್ಯಮದಲ್ಲಿ ಏನು ಬರ್ತದೆ ಅದನ್ನು ನೋಡಿ ಹೇಳೋರು. ಹೀಗಿದ್ದರೂ ಅವರೇ ಹೈಕಮಾಂಡ್ ಅಲ್ಲ. ಈಗ AICC ಪ್ರೆಸಿಡೆಂಟ್ ಅವರದಾರ, ಅವರೇ ಹೈಕಮಾಂಡು. ಎಲ್ಲರೂ ಕೂಡ ಏನು ತೀರ್ಮಾನ ತಗೊತಾರೆ ಅದು ಅಂತಿಮ. ಇಷ್ಟು ಬಿಟ್ಟರೆ ನಮಗೆ ಉಳಿದಿದ್ದೇನು ಗೊತ್ತಿಲ್ಲ. ಈ ಮಾಡಬೇಕಾಗಿತ್ತು, ಯಾಕಂದರೆ ನಾನು ನಮ್ಮ ಸಮಾಜದಿಂದ ಗೆದ್ದಿರೋ ನಾನು ಒಬ್ಬನೇ ಇದ್ದೆ ಮತ್ತು ಹಿಂದೆ ಮಂತ್ರಿನೂ ಕೂಡ ಆಗಿದ್ದೆ. ಮಾಡ್ತಾರೆ ಎಲ್ಲ ಸಂಪುಟಗಳಲ್ಲಿ, ಎಲ್ಲ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೊಂದು ಸೀಟನ್ನು ಕೊಟ್ಟಿದ್ದರು. ಆದರೆ ಈ ಸಲ ಯಾಕೋ ಏನೋ ಇದನ್ನು ಮಾಡಲಿಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊನೆಗೆ ಡೆಪ್ಟಿ ಸ್ಪೀಕರ್ ಆಗಬೇಕು ಅಂತ ಹೇಳಿದರು. ಹೇಳಿದಾಗೂ ಸಹಿತ ನಾವು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ. ಮಾಡಿದಾಗ ಸ್ವತಃ ಖರ್ಗೆ ಸಾಹೇಬರು ಎಲ್ಲರೂ ಹೇಳಿ, ಇಲ್ಲ ಮುಂದಿನ ಸರಿ ನಾವು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಪರಿಗಣಿಸ್ತಾರೋ ಏನು ಮಾಡ್ತಾರೋ ಏನೇ ಇದ್ದರೂ ಸಹಿತ ನಾನಂತೂ ಖುಷಿಯಾಗಿದ್ದೇನೆ. ಕೊಟ್ಟ ಕೆಲಸವನ್ನು ಮಾಡ್ತಾಯಿದ್ದೇವೆ. ಕೊಟ್ಟ ಕುದುರೆಯನ್ನು ಓಡಿಸ್ದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ಯಾಕೆ ಕುದುರೆ ಹತ್ತೇನೆ, ಆ ಕುದುರೆ ಓಡ್ಸಕತ್ತೇನೆ. ಇಷ್ಟಂತೂ ನನಗೆ ನೆಮ್ಮದಿ ಇದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.